ಮಂದಣ್ಣ ವಿಜಯ್ ದೇವರಕೊಂಡ ಸೀಕ್ರೆಟ್ ಎಂಗೇಜ್ಮೆಂಟ್, ಮದುವೆ ಡೇಟ್ ಕೂಡ ರಿವೀಲ್. ಇತ್ತೀಚೆಗೆ ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಕುಟುಂಬದೊಂದಿಗೆ ಕಾಣಿಸಿಕೊಂಡಿದ್ರು. ಇದೀಗ ಅನುಮಾನದಲ್ಲಿರುವವರಿಗೂ ಇದರಿಂದ ಸ್ಪಷ್ಟತೆ ಸಿಕ್ಕಿದೆ. ವಿಜಯ್ ದೇವರಕೊಂಡ ಅಭಿಮಾನಿಗಳು ಮೊದಲಿನಿಂದಲೂ ರಶ್ಮಿಕಾ ಅವರನ್ನ ಅತ್ತಿಗೆ ಅಂತ ಕರೆಯುತ್ತಿದ್ದರು. ಇತ್ತೀಚೆಗೆ ಈ ಎಲ್ಲ ವದಂತಿಗಳಿಗೆ ಪುಷ್ಟಿ ನೀಡುವಂತೆ ರಶ್ಮಿಕಾ ಹಾಗೂ ವಿಜಯ್ ಒಟ್ಟಿಗೆ ಕಾಣಿಸಿಕೊಂಡಿರುವ ಫೋಟೋಗಳು ಸಹ ಸಖತ್ ವೈರಲ್ ಆಗಿದ್ದವು. ಮಾಲ್ಡೀವ್ಸ್, ಮುಂಬೈ ರೆಸ್ಟೋರೆಂಟ್ಗಳು ರಶ್ಮಿಕಾ ವಿಜಯ್ ಊಟ ಮಾಡಿದ ಸ್ಥಳಗಳೇ ಇಲ್ಲ ಎಂಬಂತಾಗಿದೆ. ಜೊತೆಗೆ ಒಟ್ಟಿಗೆ ಫೋಟೋ ತೆಗೆಯದಿದ್ರೂ ಒಂದೇ ಸಮಯದಲ್ಲಿ ಒಂದೇ ಲೊಕೇಶನ್ಗಳಲ್ಲಿ ಪ್ರತ್ಯೇಕವಾಗಿ ಫೋಟೋಗಳನ್ನು ಪೋಸ್ಟ್ ಮಾಡಿದ್ರು. ಇವುಗಳ ಹೊರತಾಗಿ ಇನ್ನೊಂದು ಸಂದರ್ಭದಲ್ಲಿ ವಿಜಯ್ ದೇವರಕೊಂಡ ರೌಡಿ ವೇರ್ ಬ್ರ್ಯಾಂಡ್ನಿಂದ ಒಂದೇ ಬಣ್ಣದ ಡ್ರೆಸ್ ಅನ್ನ ಇಬ್ಬರು ಧರಿಸಿದ್ರು. ಅಷ್ಟೇ ಅಲ್ಲ, ವಿಜಯ್ ಅವರ ಕಿರಿಯ ಸಹೋದರ ಆನಂದ್ ದೇವರಕೊಂಡ ಅವರ ಚಿತ್ರಗಳನ್ನು ರಶ್ಮಿಕಾ ಪ್ರಚಾರ ಮಾಡುತ್ತಿದ್ದಾರೆ. ಆನಂದ್ ಅವರೊಂದಿಗೆ ಅಷ್ಟು ಕ್ಲೋಸ್ ಆಗಿರುವುದು ಕೂಡ ಅಭಿಮಾನಿಗಳಲ್ಲಿ ಅನೇಕ ಅನುಮಾನಗಳನ್ನು ಹುಟ್ಟುಹಾಕಿತ್ತು. ಹೀಗಾಗಿ ಕೆಲವರು ರಶ್ಮಿಕಾ ಅವರನ್ನ ಅತ್ತಿಗೆ ಎಂದು ಕರೆಯಲು ಶುರು ಮಾಡಿದ್ರು. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಇದ್ಯಾವುದಕ್ಕೂ ನಟಿ ಪ್ರತಿಕ್ರಿಯಿಸಲಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುವುದೆಲ್ಲ ಫೇಕ್ ನ್ಯೂಸ್, ಎಲ್ಲವೂ ಗಾಸಿಪ್ಗಳು. ನಮ್ಮ ನಡುವೆ ಏನೂ ಇಲ್ಲ ಎಂಬ ಹೇಳಿಕೆಯನ್ನ ಇಬ್ಬರು ಎಲ್ಲಿಯೂ ನೀಡಿಲ್ಲ. ಹಾಗಾಗಿ ಈಗ ಇವರಿಬ್ಬರ ನಡುವೆ ರಿಲೇಶನ್ಶಿಪ್ ಇದೆ ಅಂತ ಎಲ್ಲರೂ ನಂಬಿದ್ದಾರೆ. ಇದೀಗ ಕೆಲವರು ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮದುವೆಯಾಗಲಿದ್ದಾರೆ, ಈಗಾಗಲೇ ಗುಟ್ಟಾಗಿ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದಾರೆ ಎಂದು ಮಾತನಾಡುತ್ತಿದ್ದಾರೆ. ಇನ್ನು ಕೆಲವರು ಇದನ್ನ ಪ್ರೀತಿ ಎಂದು ಹೇಳುವುದು ಸರಿಯಲ್ಲ, ಫ್ಯಾಮಿಲಿ ಫ್ರೆಂಡ್ಸ್ ಆಗುವುದರಲ್ಲಿ ತಪ್ಪೇನಿಲ್ಲ ಎಂದು ಈ ಮದುವೆ ಸುದ್ದಿಯನ್ನ ಅಲ್ಲೆಗೆಳೆಯುತ್ತಿದ್ದಾರೆ. ಅದೇನೇ ಇರಲಿ, ಇವರಿಬ್ಬರ ಪ್ರೀತಿ ನಿಜವೇ ಆಗಿದ್ರೂ ಅವರು ಈಗಲೇ ಮದುವೆ ಆಗುವುದಿಲ್ಲವಂತೆ. ವಿಜಯ್ ದೇವರಕೊಂಡ ಅವರಿಗೆ ಸೂಪರ್ ಹಿಟ್ ಸಿನಿಮಾ ಸಿಕ್ಕಿಲ್ಲ. ಸತತ ಸೋಲುಗಳಿಂದ ಅವರ ಇಮೇಜ್ ಹೀನಾಯವಾಗಿ ಕುಸಿಯುತ್ತಿದೆ. ಫ್ಯಾನ್ಸ್ ವಿಚಾರದಲ್ಲಿ ವಿಜಯ್ ಮುಂದಿದ್ದರೂ ಸಿನಿಮಾಗಳ ವಿಷಯದಲ್ಲಿ ಹಿಟ್ಗಾಗಿ ಕಾಯುತ್ತಿದ್ದಾರೆ. ಸದ್ಯ ವಿಜಯ್ ಗೌತಮ್ ತಿನ್ನಾನೂರಿ ಅವರ ಸಿನಿಮಾ ಮಾಡುತ್ತಿದ್ದಾರೆ. ಇನ್ನು ನಟಿ ರಶ್ಮಿಕಾ ಬಗ್ಗೆ ಮಾತನಾಡುವುದಾದರೆ ದಿನದಿಂದ ದಿನಕ್ಕೆ ನಟಿ ಕ್ರೇಜ್ ಹೆಚ್ಚಿಸಿಕೊಳ್ಳುತ್ತಲೇ ಇದ್ದಾರೆ. ಸರಣಿ ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವ ಚೆಲುವೆ ಪುಷ್ಪ 2 ಚಿತ್ರದ ಬ್ಲಾಕ್ ಬಸ್ಟರ್ ಹಿಟ್ ಜೊತೆಗೆ ಮತ್ತೆ ಅಬ್ಬರಿಸಿದ್ದಾರೆ. ಇದರೊಂದಿಗೆ ಬಾಲಿವುಡ್ನಿಂದ ಅವರಿಗೆ ದೊಡ್ಡ ಆಫರ್ಗಳು ಬಂದಿವೆ. ಜೊತೆಗೆ ಟಾಲಿವುಡ್ನಲ್ಲಿಯೂ ಬ್ಯುಸಿಯಾಗಲಿದ್ದಾರೆ ಎನ್ನಲಾಗಿದೆ. ಇದರೊಂದಿಗೆ ಅವರಿಬ್ಬರ ಎಲ್ಲ ಮದುವೆ ವದಂತಿಗಳಿಗೆ ತೆರೆ ಬಿದ್ದಿದಂತಾಗಿದೆ.